ಇಲ್ಲಿ ನೋಡಿ, ಶಿವ ಪಾರ್ವತಿಯನ್ನು ರಮಿಸ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಶಿವ ತನ್ನ ಕೈಗಳಿಂದ ಪಾರ್ವತಿಯ ಗದ್ದವನ್ನು ಕೆನ್ನೆಯನ್ನು ಹಿಡಿದ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಶಿವ ಪಾರ್ವತಿಯರು ತಮ್ಮ ಸರಸ ಸಮಯದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಒಂದು ಅದ್ಭುತ ಮನೋಹರನಾದಂಥ ದೃಶ್ಯವನ್ನು ಶಿಲ್ಪಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ನೋಡ್ರಿ. ಶಿವಪಾರ್ವತಿಯರು ತಲ್ಲೀನರಾಗಿ ಸುಬ್ರಹ್ಮಣ್ಯ ದೇವಸೇನಾನಿಯಾದಂಥ ಸುಬ್ರಹ್ಮಣ್ಯನ ಹುಟ್ಟಿಗೆ ಕಾರಣರಾಗಿ ಷಣ್ಮುಖನಾದಂಥ ಸುಬ್ರಹ್ಮಣ್ಯ ತಾರಕಾಸುರ ಸಂಹಾರವನ್ನು ಮಾಡ್ತಾನೆ. ನೋಡ್ರಿ, ಇಲ್ಲಿ ಶಿವಪಾರ್ವತಿಯರನ್ನು ನೀವು ಇಲ್ಲಿ ನೋಡ್ಬೋದು. ಶಿವಪಾರ್ವತಿಯರು ಇಲ್ಲಿ ನೋಡ್ರಿ, ಶಿವನ ವಿವಿಧ ಭಂಗಿಗಳು ಪಾರ್ವತಿ ಸಮೇತನಾದಂಥ ಶಿವನ ವಿವಿಧ ಭಂಗಿಗಳನ್ನು ನೀವು ನೋಡ್ಬೋದು. ಎಷ್ಟು ಸೊಗಸಾಗಿ ಅದನ್ನು ಕೆತ್ತಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಐತಿಹಾಸಿಕ ಪೌರಾಣಿಕ ಪಟ್ಟಣ ಕುರುಡುಮಲೆ ಕರ್ಕೊಂಬಂದಿದ್ದೀನಿ. ಕುರುಡುಮಲೆಗೆ ನೀವೇನಾದರೂ ಬಂದು ಇಲ್ಲಿನ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿದ್ದೇ ಆದಲ್ಲಿ 3 ಲೋಕಗಳನ್ನು, 3 ದೇವರುಗಳನ್ನು ನೋಡ್ದಂಗೆ ಲೆಕ್ಕ. ಇಲ್ಲಿ ಕ್ಷಮದಾಂಬ ಸಹಿತ ಸೋಮೇಶ್ವರ ಸ್ವಾಮಿ ಈಶ್ವರ ಪಾರ್ವತಿ ಇದ್ದಾರೆ, ಅವರ ಮಕ್ಕಳಾದಂಥ ಗಣಪತಿ ಸುಬ್ರಹ್ಮಣ್ಯ ಇದ್ದಾರೆ, ಶ್ರೀದೇವಿ ಭೂದೇವಿ ಸಹಿತನಾದಂಥ ಚನ್ನಕೇಶವ ದೇವರಿದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಕುರುಡುಮಲೆ ಪಟ್ಟಣಕ್ಕೆ ನೀವೇನಾದ್ರು ಬಂದಿದ್ದೆ ಆದಲ್ಲಿ ಬ್ರಹ್ಮಾಂಡವನ್ನೆಲ್ಲ ತಿರುಗಿ ಪುಣ್ಯ ಸಂಪಾದನೆ ಮಾಡಿದ್ರೆ ಎಷ್ಟು ಪುಣ್ಯ ನಿಮಗೆ ಲಭಿಸುತ್ತೋ ಈ ಕುರುಡುಮಲೆ ಪಟ್ಟಣದಲ್ಲಿ ನಿಮಗೆ ಅಷ್ಟು ಪುಣ್ಯ ಲಭಿಸುತ್ತೆ. ಆಯಿತಾ? ಈಗ ನಾನು ಕ್ಷಮದಾಂಬ ಸಹಿತ ಸೋಮೇಶ್ವರ ಸ್ವಾಮಿಯನ್ನು ತೋರಿಸೋದು ಕರ್ಕೊಂಬಂದಿದ್ದೀನಿ. ಚೋಳರ ಕಾಲದ ಅತ್ಯದ್ಭುತ ಕಲ್ಪನೆ ಮತ್ತು ಕೆತ್ತನೆ ಆದಂಥ ಕ್ಷಮದಾಂಬ ಸಹಿತ ಸೋಮೇಶ್ವರ ಸ್ವಾಮಿಯನ್ನು ಒಂದೊಂದು ಕಂಬಗಳು ನೋಡೋದಕ್ಕೆ 2 ಕಣ್ಣು ಸಾಲದು. ಎಸ್ಪೆಷಲಿ ಸೋಮೇಶ್ವರ ಸ್ವಾಮಿಯನ್ನು ನೋಡೋಕ್ಕಂತೂ 2 ಕಣ್ಣು ಸಾಲದಲ್ಲಿ 100 ಕಣ್ಣು ಸಾಲದು. ಅಂಥ ಅದ್ಭುತವಾದಂಥ ಸೋಮೇಶ್ವರ ದೇವರು. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ನಾನು ನಿಮಗೆ. ಇವತ್ತು ಎಂದಿನಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ಬನ್ನಿ ಬ್ರಿಜೇಶ್. ಇಲ್ಲಿ ಶುರುವಿನಲ್ಲೇ ಹೊರವಲಯದಲ್ಲೇ ಒಂದು ಅದ್ಭುತವಾದಂಥ ಒಂದು ಬೃಹದಾಕಾರವಾದಂಥ ಗಣಪನನ್ನು ಕೂರಿಸಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹೊರಗಡೆ ಇದ್ದಿದ್ದರಿಂದ ಈ ಗಣಪನಿಗೆ ಗ್ರಿಲ್ ಹಾಕಿ ಬೀಗ ಹಾಕಿಬಿಟ್ಟಿದ್ದಾರೆ. ಯಾಕೆಂದರೆ ಈ ಗಣಪನ ಮೇಲೆ ಯಾರಾದರೂ ಮಕ್ಕಳು ಮರಿ ಹತ್ತಿ ಇಳಿದು ಭಂಗ ಮಾಡಬಾರ್ದಲ್ಲ ಗಣಪನಿಗೆ ಅಂತ. ಡೊಳ್ಳು ಹೊಟ್ಟೆಯ ಗಣಪ ನೋಡ್ತಾ ಇದ್ದೀರಾ. ವಕ್ರತುಂಡ ನೋಡ್ತಾ ಇದ್ದೀರಾ. ಮಹಾಕಾಯ ಇವನು, ಕೋಟಿ ಸೂರ್ಯ ಸಮಪ್ರಭ ಅಲ್ವೇ ಇವನು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ. ಗಣಪತಿಯನ್ನು ನೋಡಿದ್ರಿ. ಬನ್ನಿ ಈಗ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ನಾಟ್ಯ ಶಿವ ನಟರಾಜ ಇಲ್ಲಿ ನೋಡ್ತಾ ಇದ್ದೀರಾ. ನಟರಾಜನ ವಿವಿಧ ಭಂಗಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇವೆಲ್ಲ ನಟರಾಜನ ವಿವಿಧ ಭಂಗಿಗಳನ್ನು ನೋಡಿದ್ರಾ. ನಟರಾಜನ ವಿವಿಧ ಭಂಗಿಗಳನ್ನು ನೋಡಿದ ಮೇಲೆ ಇಲ್ಲಿ ಒಂದು ಅದ್ಭುತವನ್ನು ನಾನು ನಿಮಗೆ ತೋರಿಸಲಿದ್ದೇನೆ. ಇದು ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ನೋಡಿ, ಇಲ್ಲಿ ಗಿರಿಜಾ ಕಲ್ಯಾಣ. ಈಶ್ವರ ಗಿರಿಜೆಯ ಕೈಯನ್ನು ಹಿಡಿದಿದ್ದಾನೆ. ಗಿರಿಜೆಯ ಹಿಂದೆ ಅವಳ ಅಸ್ಟೆಂಟ್ ಒಬ್ಳು ಇರ್ತಾಳಲ್ಲ, ಒಂದು ಮದುವೆ ಹುಡುಗಿ ಹಿಂದೆ ಅವಳು ಅಸ್ಟೆಂಟ್ ಇರ್ತಾಳಲ್ರಿ ಯಾವಾಗಲೂ. ಸೊ ನೋಡಿ, ಗಿರಿಜೆ ಹಿಂದೆ ಅವಳಿಗೊಬ್ಳು ಸಖಿ ಇದ್ದಾಳೆ. ಗಿರಿಜೆ ತನ್ನ ಕೈಯಿಂದ ಶಿವನ ಕೈಯನ್ನು ಹಿಡಿದಿದ್ದಾಳೆ. ಈ ಕಡೆ ಪಕ್ಕದಲ್ಲಿ ಇಲ್ಲಿ ಒಂದು ಧಾರೆಗಾಗಿ ಒಂದು ಏನಂತಾರೆ, ಚೌರ್ಗೆ ಅಂತೀವಲ್ಲ ನಾವು, ಆ ಒಂದು ಕಳಶವನ್ನು ಇಟ್ಕೊಂಡು ನಿಂತಿದ್ದಾರೆ. ಇಲ್ಲಿ ಬ್ರಹ್ಮದೇವರು ಇವರಿಗೆ ಪೌರೋಹಿತ್ಯವನ್ನು ವಹಿಸಿದ್ದಾರೆ. ಇಲ್ಲಿ ನಿಮಗೆ ಅಗ್ನಿಕುಂಡ ಕಾಣ್ತಾ ಇದೆ. ಇಲ್ಲಿ ನೋಡಿ, ಬ್ರಹ್ಮದೇವರು ಅಗ್ನಿಕುಂಡದ ಮುಂದೆ ಕುಳಿತಂಥ ಬ್ರಹ್ಮದೇವರು ಪೌರೋಹಿತ್ಯವನ್ನು ವಹಿಸಿ ಶಿವಪಾರ್ವತಿಯರ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಪಾರ್ವತಿನೇವಳು, ಯಾಕೆಂದರೆ ಪರ್ವತರಾಜನ ಮಗಳು. ಯಾಕೆಂದರೆ ತಾರಕಾಸುರ ಶಿವಪಾರ್ವತಿಯರಿಗೆ ಹುಟ್ಟಿದ ಮಗನಿಂದ ನನಗೆ ಮೋಕ್ಷ ಸಿಕ್ಕಲಿ ಅಂತ ವರ ತಗೊಂಡ್ಬಿಟ್ಟಿರ್ತಾನೆ. ಶಿವ ಬೇರೆ ಆಗ್ಬಿಟ್ಟಿರ್ತಾನೆ. ದಾಕ್ಷಾಯಿಣಿ, ದಕ್ಷನ ಮಗಳು ದಾಕ್ಷಾಯಿಣಿಯನ್ನು ಅವಳು ಹೋಮಕುಂಡಕ್ಕೆ ಬಿದ್ದು ತೀರ್ಕೊಂಡ್ಬಿಟ್ಟಿರ್ತಾಳೆ. ಶಿವ ಅವಳು ನೆಟ್ಕೊಂಡು ತಾಂಡವ ನೃತ್ಯ ಆಡಿರ್ತಾನೆ. ವಿಷ್ಣು ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಅದು 20 ಭಾಗಗಳಾಗಿ ಬಿದ್ದು ಅದು ಭೂಮಿಯಲ್ಲಿ ಒಂದು ಅತ್ಯುತ್ತಮ ಒಂದು
ಶಕ್ತಿಪೀಠಗಳಾಗಿವೆ. 20 ಶಕ್ತಿಪೀಠಗಳು ನಿಮ್ಗೆ ಗೊತ್ತು. ಕಾಮ್ಯಾಖ್ಯದಿಂದ ಹಿಡಿದು ಶಕ್ತಿಪೀಠಗಳನ್ನೆಲ್ಲ ನೀವು ನೋಡಿದಿರಿ. ಅದಾದಮೇಲೆ ಶಿವ ಉಗ್ರನಾದಂಥ ತಪಸ್ಸಿಗೆ ಹೊರಟೋದಾಗ ದಕ್ಷಿಣ ಮಗಳಾದಂಥ ದಾಕ್ಷಾಯಿಣಿ ಮರೊಂದು ಮರುಜನ್ಮ ಎತ್ತಿ ಪರ್ವತರಾಜನ ಮಗಳಾದ ಪಾರ್ವತಿಯಾಗಿ ಬರ್ತಾಳೆ. ಶಿವನನ್ನು ತಪಸ್ ಮಾಡ್ತಾಳೆ, ಒಲಿಸ್ಕೊಳ್ತಾಳೆ. ಮನ್ಮಥ ಬಾಣವನ್ನು ಬಿಟ್ಟು ಶಿವನ ಮನಸ್ಸನ್ನು ಕದಡಿ ಪಾರ್ವತಿಯ ಮೇಲೆ ಮನಸ್ಸು ಬರೋ ಥರ ಮಾಡ್ತಾನೆ. ಹಾಗೆ ಶಿವನ 3ನೇ ಕಣ್ಣು ತೆಗೆದು ಮನ್ಮಥನನ್ನು ಸುಟ್ಟಾಕಿದಾಗ ಮನ್ಮಥನ ಹೆಂಡತಿ ರತಿದೇವಿ ಶಿವನನ್ನು ಪ್ರಾರ್ಥಿಸಲಾಗಿ ನಿನಗೆ ಮಾತ್ರ ಕಾಣ್ತಾನೆ ಮನ್ಮಥ ಅನಂಗ, ಅಂದರೆ ಅವನು ದೇಹವಿಲ್ಲದವನು. ಮನ್ಮಥನಿಗೆ ಅನಂಗ ಅಂತೀವಿ ನಾವು, ದೇಹವಿಲ್ಲದವನು. ನಮಗೆ ಕಾಣಲ್ಲ ಮನ್ಮಥ, ಅವನ ಲೀಲೆಗಳೆಲ್ಲ ಕಾಣುತ್ತೆ ರೀ. ಆದರೆ ಮನ್ಮಥ ಕಾಣೋದಿಲ್ಲ, ರತಿಗೆ ಮಾತ್ರ ಕಾಣ್ತಾನೆ, ಅವಳ ಹೆಂಡತಿಗೆ ಮಾತ್ರ. ಹಾಗಾಗಿ ಅದಾದಮೇಲೆ ಇವರ ಲಗ್ನ ಫಿಕ್ಸ್ ಆಗುತ್ತೆ. ಆ ಲಗ್ನದ ಒಂದು ವೈಭವವನ್ನು ಒಂದೇ ಪ್ಲೇಟಲ್ಲಿ ಕೆತ್ತಿದ್ದಾನೆ. ಶಿಲ್ಪಿಯ ಪಾದಕ್ಕೆ ನಮೋ ನಮಃ. ಎಂಥ ಅದ್ಭುತವಾದಂಥ ಕಥೆ ಇದೆ ನೋಡ್ರಿ ಇಲ್ಲಿ. ಇದು ಬ್ರಹ್ಮಾಂಡದಲ್ಲಿ ನಾನು ನಿಮ್ಗೆ ಅಗಸ್ತೇಶ್ವರ ಟೆಂಪಲಲ್ಲಿ ಹೇಳಿದೆ, ಗಿರಿಜಾ ಕಲ್ಯಾಣದ ಕಾಲಕ್ಕೆ ಎಲ್ಲ ಮುಕ್ಕೋಟಿ ದೇವತೆಗಳೆಲ್ಲ ಬ್ರಹ್ಮಾಂಡವೆಲ್ಲ ಕೈಲಾಸದಲ್ಲಿ ನೆರೆಯಲಾಗಿ ಭೂಭಾರ ಒಂದೇ ಕಡೆ ವಾಲ್ಕೊಂಡ್ಬಿಡುತ್ತೆ. ಆಗ ಭೂದೇವಿ ಬಂದು ಶಿವನನ್ನು ಕೇಳಲಾಗಿ ಶಿವ ಅಗಸ್ತ್ಯ ಮಹರ್ಷಿಗಳನ್ನು ಕರೀತಾರೆ. ಮಹರ್ಷಿಗಳೇ, ನೀವು ದಕ್ಷಿಣಕ್ಕೆ ಹೋಗಿ ಭೂಭಾರ ಜಾಸ್ತಿ ಆಗಿದೆ ಅಂತ. ನೋಡ್ರಿ, ಈಶ್ವರ, ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರರು, ಪಾರ್ವತಿ ದೇವಿ ಎಲ್ಲ ಸೇರಿದಂತೆ ಮುಕ್ಕೋಟಿ ದೇವತೆಗಳ ಒಂದು ತೂಕ ಆದರೆ ಕುಬ್ಜನಾದಂತಹ ಅಗಸ್ತ್ಯ ಮಹರ್ಷಿ ಒಂದು ತೂಕ. ಅಗಸ್ತ್ಯರು ದಕ್ಷಿಣಕ್ಕೆ ಬಂದು ಭೂಭಾರವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ದಕ್ಷಿಣಕ್ಕೆ ಬಂದಾಗ ಅವರು ಅಗಸ್ತ್ಯೇಶ್ವರನನ್ನು ತಿರುಮಕೋಡ್ಲು ನರಸೀಪುರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೆಲ್ಲ ನಾನು ನಿಮ್ಗೆ ಅಲ್ಲಿ ಸ್ಟೋರಿ ಹೇಳಿದ್ದೀನಿ. ಈ ಒಂದು ಪ್ಲೇಟಲ್ಲಿ, ಕಲ್ಲಿನ ಪ್ಲೇಟಲ್ಲಿ ಇಷ್ಟು ಸ್ಟೋರಿ ಇದೆ ರೀ. ನೋಡ್ರಿ, ಪರಮಾತ್ಮ ನಿಂತಿದ್ದಾನೆ. ತಾಯಿ ಪಾರ್ವತಿ ಕೈ ಹಿಡ್ಕೊಂಡಂಥ ತಂದೆ ತಾಯಿಗಳು ಜಗತಃ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು ಜಗತಃ ಪಿತರವು ಒಂದೇ. ಜಗತ್ತಿಗೆ ತಂದೆ ತಾಯಿಗಳಾದಂಥ ಪಾರ್ವತಿ ಪರಮೇಶ್ವರರು ಅವರ ಮದುವೆ. ನೋಡ್ರಿ, ಇಲ್ಲಿ ಬ್ರಹ್ಮ ಪೌರೋಹಿತ್ಯನಾಡ್ತಾ ಇರ್ತಕ್ಕಂಥ ಬ್ರಹ್ಮ ಅಗ್ಗಿಷ್ಟಿಕೆ ಮತ್ತು ಧಾರೆಗೆ ಹಾಲು ತುಂಬಿದ ಚೌರಿಗೆಯನ್ನು ಹಿಡ್ಕೊಂಡಿರ್ತಿರ್ತಕ್ಕಂಥವಳು ತಾಯಿ ಪಾರ್ವತಿಯ ಹಿಂದೆ ಅವಳು ಸಖಿ. ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಾದಮೇಲೆ ಶಿವಪಾರ್ವತಿಯರು ಇಲ್ಲಿ ಕೆಳಗೆ ಬಂದರೆ ಕೈಲಾಸಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಂದಿ ವಾಹನನಾಗಿ ಶಿವಪಾರ್ವತಿಯರು ಕೈಲಾಸಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕೈಲಾಸದಲ್ಲಿ ತನ್ನ ಗಣದ ಜೊತೆ ಹಸನ್ಮುಖಿಯಾಗಿ ಕುಳಿತುಕೊಳ್ತಕ್ಕಂಥ ಶಿವಪಾರ್ವತಿಯರನ್ನು ನೀವು ನೋಡ್ತಾ ಇದ್ದೀರ. ನೋಡ್ರಿ, ಶಿವನ ಕಥೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಬನ್ನಿ ಈ ಕಡೆ ತೋರಿಸ್ತೀನಿ. ಬನ್ನಿ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನೋಡಿ, ಶಿವ ಪಾರ್ವತಿಯನ್ನು ರಮಿಸ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಶಿವ ತನ್ನ ಕೈಗಳಿಂದ ಪಾರ್ವತಿಯ ಗದ್ದವನ್ನು ಕೆನ್ನೆಯನ್ನು ಹಿಡಿದ. ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಶಿವ ಪಾರ್ವತಿಯರು ತಮ್ಮ ಸರಸ ಸಮಯದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಒಂದು ಅದ್ಭುತ ಮನೋಹರನಾದಂಥ ದೃಶ್ಯವನ್ನು ಶಿಲ್ಪಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ನೋಡ್ರಿ. ಶಿವಪಾರ್ವತಿಯರು ತಲ್ಲೀನರಾಗಿ ಸುಬ್ರಹ್ಮಣ್ಯ ದೇವಸೇನಾನಿ ಆದಂಥ ಸುಬ್ರಹ್ಮಣ್ಯನ ಹುಟ್ಟಿಗೆ ಕಾರಣರಾಗಿ ಷಣ್ಮುಖನಾದಂಥ ಸುಬ್ರಹ್ಮಣ್ಯ ತಾರಕಾಸುರ ಸಂಹಾರವನ್ನು ಮಾಡ್ತಾನೆ. ನೋಡ್ರಿ, ಇಲ್ಲಿ ಎಲ್ಲ ಶಿವಪಾರ್ವತಿಯರು ಇಲ್ಲಿ ಲೀಲೆನೇ. ಇದು ಎಲ್ಲನೂ ನೀವು ಇದರಲ್ಲಿ ನೋಡ್ಬೋದು. ಈ ಪಿನಾಕಪಾಣಿಯಾಗಿ ಈಶ್ವರ ಇಲ್ಲಿ ನೋಡಿ, ತನ್ನ ಹಿಂದೆ ಬೆನ್ನ ಹಿಂದೆ ತ್ರಿಶೂಲವನ್ನು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದ ಒಂದು ದೊಣ್ಣೆ ಕೊಟ್ಬಿಟ್ರೆ ಹಿಂಗೆ ಇಟ್ಕೊತಾ ಇದ್ದ. ಒಂದು ದೊಣ್ಣೆ ಕೊಟ್ಬಿಟ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ವಲ್ಲ ಸರ್, ಹಾಗೆ ದೊಣ್ಣೆ ಕೊಟ್ಬಿಟ್ರೆ ನೋಡ್ರಿ, ಹಾಗೆ ಈಶ್ವರ ತನ್ನ ತ್ರಿಶೂಲವನ್ನು ಹಿಂದೆ ಇಟ್ಕೊಂಡಿದ್ದಾನೆ ನೋಡ್ರಿ. ಇಲ್ಲಿ ತ್ರಿಶೂಲವನ್ನು ತನ್ನ ಬೆನ್ನ ಹಿಂದೆ ಇಟ್ಕೊಂಡಿದ್ದಾನೆ. ಜಟೆ ಅದರ ಮೇಲೆ ಬಿದ್ದಿದೆ, ಕೈಯಲ್ಲಿ ಡಮರುಗ ಇದೆ ನೋಡಿ. ಇಲ್ಲಿ ಪಿನಾಕ ಎಗರಿ ಶಿವನನ್ನು ಮುತ್ತಿಕ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಪಾರ್ವತಿ ತಾಯಿಯನ್ನು ನೀವು ನೋಡ್ತಾ ಇದ್ದೀರಾ. ಈ ಕಡೆ ಬಂದರೆ ಮತ್ತೊಂದು ಅದ್ಭುತವಾದಂಥ ಶಿಲ್ಪಕಲೆ ನೋಡಿ. ಏಕಪಾದ ರುದ್ರ ನೋಡ್ರಿ, ಒಂದೇ ಪಾದ ನೋಡ್ರಿ. ಇಲ್ಲಿ ಏಕಪಾದ ರುದ್ರ. ಇದೆಲ್ಲ ನೋಡೋಕೆ ನೀವು ತಮಿಳ್ನಾಡಿಗೆ ಹೋಗ್ತೀರಾ, ಏನು ಬೇಕಾಗಿಲ್ಲ. ನಮ್ಮ ಕುರುಡುಮಲೆಗೆ ಬಂದರೆ ಇಂಥ ಅದ್ಭುತವಾದಂಥ ಒಂದು ಐತಿಹ್ಯ, ಒಂದು ಶಿಲ್ಪಕಲೆ ತೆರೆದುಕೊಳ್ಳುತ್ತೆ ನೋಡ್ರಿ. ಋಷಿಮುನಿಗಳು ಏಕಪಾದ ರುದ್ರನನ್ನು ಸ್ತುತಿಸ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಅವನೇ ಶಿವ, ಪಕ್ಕದಲ್ಲಿ ಋಷಿಮುನಿಗಳು ಅವನನ್ನು ಸ್ತುತಿಸ್ತಾ ಇದ್ದಾರೆ. ಮತ್ತೆ ಕೆಳಗಡೆ ಬಂದರೆ ಲಿಂಗೋದ್ಭವ ಮೂರ್ತಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಅವನ ಪಕ್ಕದಲ್ಲಿ ಭಕ್ತಗಣಗಳು, ಲಿಂಗೋದ್ಭವ ಮೂರ್ತಿ ನೋಡಿರಿ. ನಿಮಗೆ ನಾನು ಈ ಲಿಂಗೋದ್ಭವ ಮೂರ್ತಿಯನ್ನು ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲೂ ತೋರಿಸಿದ್ದೀನಿ. ಇದು ಕುರುಡುಮಲೆ ಕ್ಷಮದಾಂಬಾ ಸಹಿತ ಸೋಮೇಶ್ವರ ದೇವಸ್ಥಾನ. ಲಿಂಗೋದ್ಭವ ಮೂರ್ತಿ, ಏಕಪಾದ ರುದ್ರ ಮತ್ತು ಶಿವನ ಅವತಾರವನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಇಲ್ಲಿ ಬಂದರೆ ನೀವು ಶಿವಪಾರ್ವತಿಯರನ್ನು ನೀವು ಇಲ್ಲಿ ನೋಡ್ಬೋದು. ಶಿವಪಾರ್ವತಿಯರು ಇಲ್ಲಿ ನೋಡ್ರಿ, ಶಿವನ ವಿವಿಧ ಭಂಗಿಗಳು ಪಾರ್ವತಿ ಸಮೇತನಾದಂಥ ಶಿವನ ವಿವಿಧ ಭಂಗಿಗಳನ್ನು ನೀವು ನೋಡ್ಬೋದು. ಎಷ್ಟು ಸೊಗಸಾಗಿ ಅದನ್ನು ಕೆತ್ತಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದರೆ ನಿಮಗೆ ಇದನ್ನು ಅಷ್ಟೇ ಎಲ್ಲ ಶಿವನ ವಿವಿಧ ಭಂಗಿಗಳೇ ಇಲ್ಲೂ ನೀವು ನೋಡ್ತಾ ಇದ್ದೀರಾ. ಅದು ಶಿವನ ವಿವಿಧ ಭಂಗಿಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಇವರಿಬ್ಬರು ನೋಡಿ,
ಇವರಿಬ್ಬರು ಏನಿದ್ದಾರೆ ಇದರಲ್ಲಿ ಇವನೊಬ್ಬ ತನ್ನ ಕಾಲನ್ನು ಒಂಟಿಯಾಗಿ ಕಾಲನ್ನು ಇಟ್ಕೊಂಡು ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡ್ತಿರ್ತಕ್ಕಂಥ ಶಿವಗಣ ಅಥವಾ ಋಷಿ ಮುನಿ ನೋಡ್ರಿ ಹೆಂಗಿದೆ ನೋಡ್ರಿ. ಒಂದೇ ಒಂದು ಕಾಲಿನಲ್ಲಿ ನಿಂತು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ನೋಡಿದ್ರಾ? ಇದಾದಮೇಲೆ ಬಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನಾಗಲೇ ಹೇಳಿದಾಗೆ ಶಿವ ತನ್ನ ತ್ರಿಶೂಲವನ್ನು ಹಿಂದೆ ಇಟ್ಕೊಂಡು ಒಂದು ಕೈ ಮುರಿದೋಗಿದೆ. ಇಲ್ಲಿ ಎರಡು ಕೈಗಳು ಶಿವಂದು ಭಿನ್ನ ಆಗೋಗಿದೆ. ಹಾಗಾಗಿ ಅದು ನಿಮಗೆ ಅದನ್ನು ನಾನು ಹೇಳೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಂದರೆ ನೀವು ಈ ಕಡೆ ಮತ್ತೆ ಅದೇ ಏಕಪಾದ ರುದ್ರನನ್ನು ನೀವು ಇಲ್ಲಿ ನೋಡ್ಬೋದು. ಏಕಪಾದ ರುದ್ರ ಆಯಿತಾ ನೋಡಿ, ಅಲ್ಲಿ ಪುನಃ ಇಲ್ಲಿ ಅದೇ ಏಕಪಾದ ರುದ್ರನನ್ನು ಕೆತ್ತಿದ್ದಾರೆ. ಇಲ್ಲಿ ಶಿವ ನಿಂತಿದ್ದಾನೆ ಮತ್ತು ಋಷಿಮುನಿಗಳು ಅವನನ್ನು ಸ್ತುತಿಸ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾದಂಥ ಶಿವಲಿಂಗದಲ್ಲೇ ಈಶ್ವರನ ಮುಖಗಳನ್ನು ಕೆತ್ತಿದ್ದಾರೆ ನೋಡ್ರಿ. ಇಲ್ಲಿ ಈಶ್ವರನ ಮುಖಗಳನ್ನು, ಇದು 4 ದಿಕ್ಕಿನಲ್ಲಿ ಇರಬೇಕಿದು. 4 ದಿಕ್ಕಿನಲ್ಲಿ ಇರತಕ್ಕಂಥ ಚತುರ್ಮುಖ ಶಿವ, 4 ದಿಕ್ಕಿನಲ್ಲಿ ಇರತಕ್ಕಂಥ ಚತುರ್ಮುಖ ಶಿವನನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ 4 ದಿಕ್ಕಿನಲ್ಲಿ ಇರತಕ್ಕಂಥ ಚತುರ್ಮುಖ ಶಿವನನ್ನು ನೀವು ನೋಡ್ತಾ ಇದ್ದೀರಾ. ಅದ್ಭುತವಾದಂಥ ಶಿವನ ಲೀಲಾಮೂರ್ತಿಗಳು. ಇದನ್ನೆಲ್ಲ ಏನಪ್ಪ ಅಂತೀವಿ ನಾವು? ಶಿವನ ಲೀಲಾಮೂರ್ತಿಗಳು ಅಂತ ಕರಿತೀವಿ. ಶಿವನ ಲೀಲೆಗಳು ಎಂದಿಗೂ ಮುಗಿಯದ ಶಿವಲೀಲೆಗಳು. ಈಗ ಸೋಮೇಶ್ವರನನ್ನು ಒಳಗಡೆ ದಕ್ಷಿಣಾಮೂರ್ತಿಯನ್ನು ಮತ್ತು ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂಥ ಕೌಂಡಿನ್ಯ ಮಹರ್ಷಿಗಳನ್ನು ತೋರಿಸುವಂಥ ಸಮಯ. ಬನ್ನಿ. ಸ್ನೇಹಿತರೆ, ಇಂಥ ಅದ್ಭುತವಾದಂಥ ದೇವಸ್ಥಾನವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ, ನೀವು ಹಿಂದೆಂದೂ ನೋಡಿರಲಿಲ್ಲ. ಅದ್ಭುತವಾದಂಥ ಚೋಳರ ಕಾಲದ ಸೋಮೇಶ್ವರ, ಕ್ಷಮದಾಂಬ ಸಹಿತ ಸೋಮೇಶ್ವರ. ಕ್ಷಮದಾಂಬ ಅಂತ ಪಾರ್ವತಿಯ ಮತ್ತೊಂದು ಹೆಸರನ್ನು ನಾನು ಮೊದಲೇ ಕೇಳಿದ್ದು. ತಾಯಿ ಪಾರ್ವತಿ ಕ್ಷಮದಾಂಬ ಆಗಿದ್ದಾಳೆ. ಇಲ್ಲಿ ಕ್ಷಮದಾಂಬ ಸಹಿತ ಸೋಮೇಶ್ವರ ಸ್ವಾಮಿ ಅದ್ಭುತವಾದಂಥದ್ದು. ಈ ಕಂಬಗಳಲ್ಲಿ ನೋಡ್ತಾ ಇದ್ದರೆ ನೀವೇನು ಅದನ್ನು ಕೇಳೋಕ್ಕೆ ಒಂದು ಇದನ್ನು ಮಾಡೋದಕ್ಕೆ ನೋಡಿ. ಇಲ್ಲಿ ಸುಬ್ರಹ್ಮಣ್ಯ ದೇವರಿದ್ದಾರೆ, ಇಲ್ಲಿ ಕಾಲಭೈರವ ದೇವರಿದ್ದಾರೆ, ಇಲ್ಲಿ ನಾಟ್ಯ ಮಾಡ್ತಾ ಇರತಕ್ಕಂಥ ಕನ್ಯೆಯರಿದ್ದಾರೆ. ಆಯಿತೆ, ಇದು ಎಲ್ಲ ಕಂಬ. ಈ ಕಂಬದಲ್ಲಿಯೂ ಸಹ ನಾಟ್ಯ ಮಾಡ್ತಾ ಇರ್ತಕ್ಕಂಥವ್ರನ್ನು ನೀವು ನೋಡ್ತಾ ಇದ್ದೀರಾ. ಇವರೆಲ್ಲ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಈಶ್ವರನ ಭಕ್ತರು, ಶಿವಗಣಗಳು. ಇವರೆಲ್ಲ ಶಿವಗಣಗಳು, ನಾಟ್ಯ ಮಾಡ್ತಾ ಇರತಕ್ಕಂಥ ಶಿವಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಆಯಿತಾ? ಇಲ್ಲಿಗೆ ಬಂದರೆ ನೀವು ಯೋಗ ಭಂಗಿಯಲ್ಲಿ ಕೂತಂಥ ಶಿವನ ಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಯೋಗ ಭಂಗಿಯಲ್ಲಿ ಕೂತ ಶಿವನ ಗಣಗಳು, ಪ್ರಾರ್ಥನೆ ಮಾಡ್ತಾ ನಿಂತಕ್ಕಂಥ ಶಿವನ ಗಣಗಳು ಮತ್ತು ಮಹಾನಂದಿಯನ್ನು ನೀವು ನೋಡ್ತಾ ಇದ್ದೀರಾ. ಆಯಿತೆ? ಈ ಕಡೆಗೆ ಬಂದರೆ ನೀವು ನಟರಾಜ ಸ್ವಾಮಿ, ಪಾರ್ವತಿ ಸಮೇತನಾದಂಥ ನಟರಾಜ ಸ್ವಾಮಿಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸಹ ನೀವು ಅವರದ್ದೇ ವಿವಿಧ ಭಂಗಿಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಕಡೆಗೆ ಬಂದರೆ ನೀವು ನೋಡಿ, ಇವಳಿದ್ದಾಳಲ್ಲ ಬಹಳ ವಿಶೇಷವಾದಂಥ ದೇವತೆ ಮಾ ವೈಷ್ಣೋದೇವಿ. ನೋಡಿ, ಇಲ್ಲಿ ಸಿಂಹವಾಹಿನಿಯಾಗಿ ಮಹಿಷನ ಮೇಲೆ ಕಾಲಿಟ್ಟು ನಿಂತಿರ್ತಕ್ಕಂಥ ವೈಷ್ಣೋದೇವಿ ಇವಳನ್ನು ನೋಡೋದಕ್ಕೆ ನೀವು ಉತ್ತರ ಭಾರತಕ್ಕೆ ಹೋಗಿರೋದು. ಅದೇ ವೈಷ್ಣೋದೇವಿ ಇಲ್ಲಿದ್ದಾಳೆ ನೋಡಿ, ಮಾ ವೈಷ್ಣೋದೇವಿ. ಆಯಿತಾ? ಕುರುಡುಮಲೆಯ ಸೋಮೇಶ್ವರನ ದೇವಸ್ಥಾನದಲ್ಲಿರ್ತಕ್ಕಂಥ ಮಾ ವೈಷ್ಣೋದೇವಿ ನೋಡಿ. ಇಲ್ಲಿ ಹಸು ಹಾಲನ್ನು ಶಿವಲಿಂಗದ ಮೇಲೆ ಕರಿಯತಿರ್ತಕ್ಕಂಥ ಉಬ್ಬು ಶಿಲ್ಪ ಬಹಳ ಫೇಮಸ್ ಆಗಿರೋವಂಥದ್ದು. ಕೆಳಗಡೆ ತಪಸ್ಸಿಗೆ ಕೂತಂಥ ಋಷಿ ಮುನಿಗಳನ್ನು ನೀವು ನೋಡ್ತಾ ಇದ್ದೀರಾ. ಎಂಥ ಅದ್ಭುತವಾದಂಥದ್ದಲ್ವೇನ್ರಿ ಮಾ ವೈಷ್ಣೋದೇವಿ. ಈ ಕಡೆ ಬಂದರೆ ನೀವೀಗ ಭಕ್ತ ಮಾರ್ಕಂಡೇಯ ನೋಡಿ. ಇಲ್ಲಿ ಭಕ್ತ ಮಾರ್ಕಂಡೇಯ ತಬ್ಕೊಂಬಿಟ್ಟಿದ್ದಾನೆ ಈಶ್ವರನ್ನ. ಪಾಶವನ್ನು ಬೀಸಲು ಬಂದ ಯಮಧರ್ಮರಾಯ, ಅವನ ಕೈಲಿರ್ತಕ್ಕಂಥ ಪಾಶ ನೋಡಿ, ಬೀಸಲು ಬಂದ ಯಮಧರ್ಮರಾಯನನ್ನು ಶಿವ ತನ್ನ ಕಾಲಿನಿಂದ ದೂಕ್ತಾ ಇದ್ದಾನೆ. ಯಮನನ್ನು ಈಶ್ವರ ನೋಡಿ, ಲಿಂಗರೂಪಿಯಾದಂಥ ಈಶ್ವರ ತನ್ನ ಕಾಲಿನಿಂದ ಯಮನನ್ನು ದೂಕ್ತಾ ಇದ್ದಾನೆ. ಯಮಧರ್ಮರಾಯ ಅವನ ಕೈಲಿರ್ತಕ್ಕಂಥ ಪಾಶ, ಇವನು ಮಾರ್ಕಂಡೇಯ, ಶಿವನನ್ನು ತಬ್ಬಿ ಹಿಡಿದಂಥ ಮಾರ್ಕಂಡೇಯ ಸ್ವಾಮಿ. ಇಲ್ಲಿ ಶಿವನ ಲೀಲಾಮೃತಗಳು, ಶಿವನಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದನ್ನು ನಂದಿ ವಾಹನನೆಲ್ಲ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ನೀವು ವೃಷಭ ನೀವು ನೋಡಬಹುದು. ಮತ್ತು ಈ ಕಡೆ ಬಂದರೆ ನೀವು ಇದೇ ಮಾರ್ಕಂಡೇಯ ಸ್ವಾಮಿ ಶಿವನನ್ನು ತಬ್ಬಿ ಹಿಡಿದು ಕುಳಿತಂಥ ಪಾರ್ವತಿಗಳು. ಮಾರ್ಕಂಡೇಯ ಸ್ವಾಮಿ ಅಲ್ಲ, ಕ್ಷಮೆಯಲ್ಲಿ, ಶಿವನನ್ನು ತಬ್ಬಿ ಹಿಡಿದು ಕುಳಿತಂಥ ಪಾರ್ವತಿ ದೇವಿ, ತಪಸ್ಸು ಮಾಡ್ತಾ ಇರತಕ್ಕಂಥ ಶಿವನನ್ನು ನೆನೆದು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಪಾರ್ವತಿ ದೇವಿ. ಮತ್ತು ಕೆಳಗಡೆ ನೀವು ಅವರ ಶಿವನ ಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಆಯಿತಾ? ಈ ಕಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ನೀವು ದಕ್ಷಿಣಾಮೂರ್ತಿ, ಸಪ್ತ ಋಷಿಗಳು ದಕ್ಷಿಣಾಮೂರ್ತಿ, ವೇದಗಳನ್ನು ಕೊಟ್ಟವನು ದಕ್ಷಿಣಾಮೂರ್ತಿ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ವೇದಗಳನ್ನು ಸಪ್ತರ್ಷಿಗಳಿಗೆ ಕೊಟ್ಟಂಥ ಪುಣ್ಯಾತ್ಮರಿ ದಕ್ಷಿಣಾಮೂರ್ತಿ. ಅಂದರೆ ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಂಡ ಶಿವ. ದಕ್ಷಿಣಾಮೂರ್ತಿ ಅಂದರೆ ಈಶ್ವರ,
ದಕ್ಷಿಣಾಮೂರ್ತಿಯನ್ನು ನೋಡ್ತಾ ಇದ್ದೀರಾ, ನಾಟ್ಯ ಗಣಪತಿಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ಕೆಳಗಡೆ ಶಿವನ ಗಣಗಳು ತಪಸ್ ಮಾಡ್ತಾ ಇರತಕ್ಕಂಥ ಶಿವನ ಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಶಿವನ ಗಣಗಳನ್ನು ನೀವು ನೋಡಿದ್ರಿ. ಈ ಕಡೆ ಬಂದರೆ ಈಗ ಇಲ್ಲಿ ಇದನ್ನು ಸ್ಥಳೀಯರು ಅಯ್ಯಪ್ಪ ಸ್ವಾಮಿ ಅಂತ ಕರೀತಾರೆ. ಇದನ್ನು ಆನೆಯ ಮೇಲೆ ಕುಳಿತಂಥ ಗಜಾರೂಢನಾದಂಥ ಅಯ್ಯಪ್ಪ ಸ್ವಾಮಿಯನ್ನು ನೋಡ್ತಾ ಇದ್ದೀರಾ. ನಾನು ಇದನ್ನು ಮೊದಲು ಕೇಳಿದ್ದು ಸ್ಥಳೀಯರ ಬಾಯಲ್ಲಿ ಇದನ್ನು ಕೇಳಿದೆ. ಕೆಳಗಡೆ ನೋಡಿ ವಾಲಿ ಸುಗ್ರೀವರ ಕಾಳಗವನ್ನು ನೋಡ್ತಾ ಇದ್ದೀರಾ. ವಾಲಿ ಸುಗ್ರೀವರ ಕಾಳಗವನ್ನು ಸಹ ನೀವು ನೋಡ್ತಾ ಇದ್ದೀರಾ. ಅದರ ಕೆಳಗಡೆ ಯೋಗ ಭಂಗಿಯಲ್ಲಿ ಕುಳಿತ ಶಿವಗಣ, ಯೋಗ ಭಂಗಿಯಲ್ಲಿ ಕುಳಿತ ಶಿವಗಣವನ್ನು ನೀವು ನೋಡ್ತಾ ಇದ್ದೀರಾ. ಆಯಿತೆ. ಇಲ್ಲಿ ನೋಡಿ, ಇಲ್ಲಿ ಬಾಲಕನಿವನು ಅಲ್ಲಪ್ಪ ಹುಲಿ ಏರಿದ ವೀರ ಅಯ್ಯಪ್ಪ ಸ್ವಾಮಿ, ಇಲ್ಲೂ ನೀವು ನೋಡ್ತಾ ಇದ್ದೀರಾ. ಹುಲಿಯನ್ನು ಏರಿದಂಥ ಅಯ್ಯಪ್ಪ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ಸ್ಥಳೀಯ ರಾಂಬೋಣ, ಹುಲಿಯನ್ನು ಏರಿದಂಥ ಅಯ್ಯಪ್ಪ ದೇವರು ಅಂತ. ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ತಕ್ಕಂಥದ್ದು ಶಸ್ತ್ರಸಜ್ಜಿತನಾದಂಥ ಈಶ್ವರ ದೇವರು, ಶಸ್ತ್ರಸಜ್ಜಿತನಾದಂಥ ಈಶ್ವರ ದೇವರನ್ನು ನೋಡ್ತಾ ಇದ್ದೀರಾ. ತ್ರಿಶೂಲಧಾರಿಯಾಗಿ ಡಮರುಗಧಾರಿಯಾಗಿ ನಿಂತಂಥ ಈಶ್ವರ ದೇವರು, ಕೆಳಗಡೆ ಅವನ ಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಇದಾಯಿತೆ. ಇದೆಲ್ಲ ಆದಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಭವ್ಯವಾದಂಥ ದಕ್ಷಿಣಾಮೂರ್ತಿಯ ಶಿಲ್ಪ, ಭಾಳ ಭವ್ಯವಾದಂಥ ದಕ್ಷಿಣಾಮೂರ್ತಿಯ ಶಿಲ್ಪವನ್ನು ನೋಡ್ತಾ ಇದ್ದೀರಾ. ಆ ಕಡೆ ಈ ಕಡೆ ಇರುವಂಥ ಎರಡು ಅದ್ಭುತ ಶಿಲ್ಪಗಳು ಯಾವಪ್ಪ ಅಂದರೆ ಅದು ನಾಗಕಾಲ ಭೈರವ, ನಾಗಕಾಲ ಭೈರವ, ನಾಗ ಇವರು. ಕೆಳಗಡೆ ಎರಡು ರಾಹುಕೇತುಗಳು, ಎರಡು ಸರ್ಪಗಳು ನೋಡಿ ಅಲ್ಲಿ ಆವರಿಸಿವೆ. ಎರಡು ಸರ್ಪಗಳಿಂದ ಅಲಂಕೃತನಾದಂಥವನು ನೋಡಿ ಇಲ್ಲಿ, ನಾಗರಾಜನಿಂದ ಅಲಂಕೃತನಾದಂಥ ಕಾಲಭೈರವ ದೇವರು, ಎರಡು ಸರ್ಪಗಳಿರ್ತಕ್ಕಂಥ ಕಾಲಭೈರವ ದೇವರನ್ನು ನೋಡ್ತಾ ಇದ್ದೀರಾ ನೀವು. ಅಲ್ಲಿ ಶ್ವಾನ ವಾಹನನಾಗಿರ್ತಕ್ಕಂಥ ಕಾಶಿ ಕಾಲಭೈರವ, ಅವನು ಕಾಶಿಯಿಂದ ಬಂದಂಥ ಕಾಲಭೈರವ ದೇವರು. ಶ್ವಾನ ವಾಹನ ಅಂದರೆ ನಾಯಿ ವಾಹನ ಇಟ್ಕೊಂಡಿರ್ತಕ್ಕಂಥ ಕಾಲಭೈರವ ದೇವರು. ಇವನು ನಾಗನಿಂದ ಅಲಂಕೃತನಾದಂಥ ಕಾಲಭೈರವ ದೇವರು, ದಕ್ಷಿಣಾಮೂರ್ತಿ ಮತ್ತು ಕಾಶಿ ಕಾಲಭೈರವ ದೇವರು. ದಕ್ಷಿಣಾಮೂರ್ತಿ ಕೆಳಗಡೆಯಲ್ಲಿ ನೀವು ಋಷಿಮುನಿಗಳನ್ನು ನೋಡ್ಬೋದು. ಅವರಿಗೆ ಸಪ್ತರ್ಷಿಗಳು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿದಾಗ ಬಂದು ಕುಳಿತಿರ್ತಕ್ಕಂಥ ದಕ್ಷಿಣಾಮೂರ್ತಿ. ಐತಿಹ್ಯವಾಗಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಕೌಂಡಿನ್ಯ ಮಹರ್ಷಿಗಳು. ಕೌಂಡಿನ್ಯ ಮಹರ್ಷಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇವರೇ ಕೌಂಡಿನ್ಯ ಮಹರ್ಷಿಗಳು. ನೋಡಿ ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ಇವರು ನೋಡ್ತಾ ಇದ್ದೀರಾ. ಕೌಂಡಿನ್ಯ ಮಹರ್ಷಿಗಳು ಪಕ್ಕದಲ್ಲಿರ್ತಕ್ಕಂಥದ್ದು ಕೌಂಡಿನ್ಯ ಮಹರ್ಷಿಗಳ ಭಕ್ತಗಣ. ಕೌಂಡಿನ್ಯ ಮಹರ್ಷಿಗಳ ಭಕ್ತಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಆಯಿತೆ. ಈಗ ಇಂದೊಂದು ಅದ್ಭುತವಾದಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇಲ್ಲಿ ಭಾಳ ಅದ್ಭುತವಾದಂಥ ಪಿಕ್ಚರ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೇಡರ ಕಣ್ಣಪ್ಪ ಇಲ್ಲಿ ನೋಡ್ತಾ ಇದ್ದೀರಾ. ಬೇಡ ತನ್ನ ಬಿಲ್ಲನ್ನು ಹಿಂದೆ ಇಟ್ಕೊಂಡು ಒಂದು ಕಾಲನ್ನು ಶಿವನ ಕಣ್ಣಿನ ಮೇಲಿಟ್ಟು ತನ್ನ ಒಂದು ಕೈಯಿಂದ ಬಾಣದಿಂದ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ಬೇಡರ ಕಣ್ಣಪ್ಪನನ್ನೇ ನೀವು ನೋಡ್ತಾ ಇದ್ದೀರಾ. ಇಲ್ಲೂ ಅದೇ ಬೇಡರ ಕಣ್ಣಪ್ಪನನ್ನು ನೀವು ನೋಡ್ತಾ ಇದ್ದೀರಾ. ಕಾಲಿನಿಂದ ಶಿವನ ಕಣ್ಣನ್ನು ಮುಚ್ಚಿದಂಥ ಬೇಡರ ಕಣ್ಣಪ್ಪ ಸ್ವಾಮಿ, ಇಲ್ಲೂ ಅವನನ್ನೇ ನೀವು ನೋಡ್ತಾ ಇದ್ದೀರಾ. ಒಂದೇ ಕಂಬದಲ್ಲಿ ಕಣ್ಣಪ್ಪನ ವಿವಿಧ ರೂಪಗಳನ್ನು ನೀವು ನೋಡಿದ್ರಿ ಅಲ್ವೇ? ನೋಡಿದ್ರಿ ಅಲ್ವೇ? ಇದೆಲ್ಲ ತೋರಿಸಿದ್ರಿ ಅಲ್ವೇ? ಅದ್ಭುತವಾಗಿತ್ತಲ್ವೇ? ಈಗ ಸೋಮೇಶ್ವರನ ದರ್ಶನ ಮಾಡುವಂಥ ಸಮಯ. ದಿವ್ಯಾಂಗನಾದಂಥ ಸೋಮೇಶ್ವರ, ಇಂಥ ಸುಂದರನಾದಂಥ ಸೋಮೇಶ್ವರನನ್ನು ನೀವು ಹಿಂದೆಂದೂ ಎಲ್ಲೂ ನೋಡಲಾರಿರಿ. ಬನ್ನಿ, ಸೋಮೇಶ್ವರನ ತೋರಿಸ್ತೀನಿ. ತ್ರಯಂಬಕಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿಕಬಂಧನಾತ್ ಮೃತ್ಯೋರ್ಮುಕ್ಷೇಯಮಾಮೃತಹಾತ್. ನಯನ ಮನೋಹರನಾದಂಥ ಸೋಮೇಶ್ವರ ಸ್ವಾಮಿಯ ದಿವ್ಯ ದರ್ಶನವನ್ನು ಇವತ್ತು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ನಿಮ್ಮ ಪುಣ್ಯದಲ್ಲಿ 25 ಪೈಸೆ ನನಗೆ ಅದ್ಭುತವಾದಂಥ ದೃಶ್ಯ. ಎಂಥ ಮೋಹಕನಾಗಿ ಮೌನವಾಗಿ ಬಹಳ ನಿರಳತೆಯಿಂದ ಕೂರ್ತಿರ್ತಕ್ಕಂಥ ಸೋಮೇಶ್ವರ ದೇವರನ್ನು ನೀವು ನೋಡ್ತಾ ಇದ್ದೀರಾ. ಇಂಥ ಅದ್ಭುತವಾದ ದೃಶ್ಯವನ್ನು ನೀವು ಕಣ್ತುಂಬಿಸ್ಕೊಳ್ಳೋದಕ್ಕೆ ನೀವು ಕುರುಡುಮಲೆಗೆ ಬರಬೇಕು. ಮುಳಬಾಗಿಲು ತಾಲೂಕು ಐತಿಹಾಸಿಕ ಪೌರಾಣಿಕ ಕ್ಷೇತ್ರ ಕುರುಡುಮಲೆ ಗ್ರಾಮದಲ್ಲಿ ದಿವ್ಯನಾದಂಥ ಗಣಪತಿಯು, ಅವರ ತಂದೆ ತಾಯಿಯರಾದಂಥ ಸೋಮೇಶ್ವರ ಸ್ವಾಮಿ ಮತ್ತು ಕ್ಷಮದಾಮನು ಮತ್ತು ಚೆನ್ನಕೇಶವ ದೇವರು, ಶ್ರೀದೇವಿ ಭೂದೇವಿ ಸಹಿತನಾದಂಥ ಚೆನ್ನಕೇಶವ ದೇವರು ನಿಮಗೆ ಸಂಪೂರ್ಣ ದರ್ಶನವನ್ನು ಇಲ್ಲಿ ಇಳ್ತಾರೆ. ನೀವು ಕುರುಡುಮಲೆಗೆ ಬಂದರೆ ಒಂದು ಸಲ ಬ್ರಹ್ಮಾಂಡವನ್ನೇ ಸುತ್ತು ಹಾಕಿ ಬಂದಷ್ಟು ಪುಣ್ಯ ನಿಮಗೆ ಲಭಿಸಲಿದೆ. ಅಂಥ ಕುರುಡುಮಲೆ ಅಂಥ ಪುಣ್ಯವಾದಂಥ ಕ್ಷೇತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ ಮುಂದಕ್ಕೆ ಕ್ಷಮದಾಂಬ ತಾಯಿ ಪಾರ್ವತಿಯನ್ನು ನಿಮಗೆ ನಾನು ತೋರಿಸ್ತೀನಿ.
ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಕಂಬಗಳಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಶಿವನ ಮುಂದೆ ಶಿವನ ಆರಾಧನೆ ನಡೀತಾ ಇದೆ. ಶಿವನ ಆರಾಧನೆಗೆ ಢಕ್ಕೆ ಢಮರು ಡಂಗುರಗಳನ್ನೆಲ್ಲ ಮಾಡ್ತಾ ನಾಟ್ಯಭರಿತರಾಗಿರ್ತಕ್ಕಂಥ ರಾಜ ನರ್ತಿಕೆಯರು ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ತನ್ನ ಸೈನ್ಯದೊಡನೆ ಇರತಕ್ಕಂಥ ರಾಜ ಅಥವಾ ಅವನ ಸೇನಾಧಿಪತಿ. ಯಾಕೆಂತಂದರೆ ರಾಜ ಮತ್ತು ಅವನ ಪರಿವಾರ ಶಿವನ ದರ್ಶನಕ್ಕೆ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಆನೆ ಮೇಲೆ ಕುಳಿತಂಥ ಮಹಾರಾಜ, ಇಲ್ಲಿ ಪಟ್ಟದ ಮೇಲೆ ಕುಳಿತಂಥ ಮಹಾರಾಜ, ಇವನು ಚೋಳ ಇರ್ಬೋದು ಅಂತ ಇಲ್ಲಿನ ಸ್ಥಳೀಯರ ಐತಿಹ್ಯ ಮಾಡ್ತಾರೆ. ಚೋಳರಾಜನೇ ಇರಬೇಕು, ಯಾಕೆಂದರೆ ಚೋಳರ ಕಾಲ ದೇವಸ್ಥಾನಗಳು ಮತ್ತು ತಮಿಳು ಶಾಸನಗಳಲ್ಲಿ ಹೇರಳವಾಗಿರೋದ್ರಿಂದ ಚೋಳ ಮಹಾರಾಜ ತನ್ನ ಉಬ್ಬು ಶಿಲ್ಪವನ್ನು ಕೆತ್ತಿಸಿಕೊಂಡಿದ್ದಾನೆ ಅನ್ನೋವಂಥದ್ದನ್ನು ಸ್ಥಳೀಯರು ಹೇಳ್ತಾರೆ. ನೋಡಿದ್ರಲ್ಲ, ಬನ್ನಿ ಈಗ ಕ್ಷಮದಾಂಬ ದರ್ಶನ ಮಾಡುವಂಥ ಸಮಯ, ಬನ್ನಿ. ಸ್ನೇಹಿತರೆ, ಜಗತ್ತಿನ ಏಕೈಕ ವಿಶಿಷ್ಟವಾದಂಥ ಹೆಸರುಳ್ಳ ಪಾರ್ವತಿ ತಾಯಿಯ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸುವಂಥ ಸಮಯ, ಬನ್ನಿ. ನೋಡಿ, ಕ್ಷಮದಾಂಬ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ತಾಯಿ ಪಾರ್ವತಿಯ 1008 ಹೆಸರುಗಳಲ್ಲಿ ಕ್ಷಮ ಅನ್ನೋದು ಒಂದು. ಅವಳ ಹೆಸರಿರ್ತಕ್ಕಂಥ ಪಾರ್ವತಿ ತಾಯಿಯ ದೇವಸ್ಥಾನ ಇರೋದು ಇಡೀ ಭಾರತದಲ್ಲಿ ಇದೊಂದೇ ದೇವಸ್ಥಾನ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ಗ್ರಾಮದಲ್ಲಿ, ಗೊತ್ತಾಯ್ತಾ? ಕುರುಡುಮಲೆಯಲ್ಲಿ ಕ್ಷಮದಾಂಬ ಸಹಿತ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದು. ಕ್ಷಮದಾಂಬ ಅಂದರೆ ತಾಯಿ ಪಾರ್ವತಿ ಏಕೈಕ ದೇವಸ್ಥಾನ. ಈ ತಾಯಿನ ನೋಡಬೇಕು ಅಂದರೆ ನೀವು ಕುರುಡುಮಲೆಗೆ ಬರಲೇಬೇಕು, ನೀವು ಬನ್ನಿ. ನೋಡ್ತಾ ಇದ್ದೀರಾ, ತೋರಿಸಿ ಬ್ರಿಜೇಶ್, ತಾಯಿ ಕ್ಷಮದಾಂಬ ಪಾರ್ವತಿಯ ಇನ್ನೊಂದು ಹೆಸರಾದಂಥ ಕ್ಷಮ ಅನ್ನೋವಂಥ ಹೆಸರಲ್ಲಿ ಇರುವಂಥ ತಾಯಿ ಪಾರ್ವತಿ ನಿಮ್ಮೆಲ್ಲ ತಪ್ಪುಗಳಿಗೆ ಕ್ಷಮೆ ಕೊಟ್ಬಿಡ್ತಾಳೆ ಕಣ್ರಿ ತಾಯಿ. ನೋಡ್ರಿ, ಎಂಥ ಸುಪ್ರಸನ್ನ ವದನರಾಗಿ ನಿಂತಿರ್ತಕ್ಕಂಥ ತಾಯಿ ಪಾರ್ವತಿ. ಏನು ಕೇಳ್ಕೊಬೇಕೋ ಕೇಳ್ಕೊಳ್ರಿ. ಇವತ್ತು ನೀವು ಇಲ್ಲಿಗೆ ಬಂದು ಕುರುಡುಮಲೆಗೆ ಬಂದು ಈ ತಾಯಿ ದರ್ಶನ ನೀವು ಮಾಡಲೇಬೇಕು. ಎಂಥ ಪ್ರಶಾಂತವಾದಂಥ ವಾತಾವರಣ. ತಾಯಿಯ ಸಾನ್ನಿಧ್ಯ ಅಂದರೆ ತಾಯಿಯ ಸಾನ್ನಿಧ್ಯನೇ ರೀ ಅದು. ನೋಡಿ,